ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾನಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಕೆಲವೊಬ್ಬರು ಈ ತೂಕ ಕಡಿಮೆ ಆಗೋದಕ್ಕೆ, ವೆಯ್ಟ್ ರಿಡಕ್ಷನ್ಗೆ, ಒಬೆಸಿಟಿ ಕಡಿಮೆ ಆಗೋದಕ್ಕೆ, ದೇಹದಲ್ಲಿ ಶೇಖರಣೆ ಆಗಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್, ಅನ್ನೆಸರಿ ಫ್ಯಾಟನ್ನ ಕಡಿಮೆ ಮಾಡೋದಕ್ಕೆ, ಕೊಬ್ಬಿನಂಶ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅತಿಯಾದ ಒಂದು ಕಸರತ್ತು ಮಾಡ್ತಾರೆ. ಯಾವ್ಯಾವುದೋ ಆಹಾರ ಸೇವನೆ ಮಾಡ್ತಾರೆ, ಊಟ ಬಿಡ್ತಾರೆ, ಔಷಧಿ ಮಾತ್ರೆಗಳನ್ನ ತಗೋತಾರೆ. ಹೀಗೆ ಹಲವಾರು ರೀತಿಯ ಪ್ರಯತ್ನ ಮಾಡ್ತಿರ್ತಾರೆ. ಆದರೂ ಅವರು ನಿರೀಕ್ಷಿಸಿದ ಮಟ್ಟದ ತೂಕ ಕಡಿಮೆ ಆಗಿರೋದಿಲ್ಲ, ಒಬೆಸಿಟಿ ಕಡಿಮೆ ಆಗಿರೋದಿಲ್ಲ, ಫ್ಯಾಟ್ ಅಂಶ, ಕೆಟ್ಟ ಕೊಬ್ಬಿನಂಶ ಕಡಿಮೆ ಆಗಿರೋದಿಲ್ಲ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನ್ಯಾಚುರಲ್ ಆಗಿ, ನೈಸರ್ಗಿಕವಾಗಿ ಕೆಲವೊಂದು ಪಾನೀಯಗಳನ್ನ ಹೇಳ್ತೀನಿ. ಈ ಪಾನೀಯಗಳನ್ನ ನೀವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಶೇಖರಣೆ ಆಗಿರತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್, ಈ ಫ್ಯಾಟ್ ಅಂಶ ಏನಿದೆ, ಕೊಬ್ಬಿನಂಶ ಏನಿದೆ, ಕೆಟ್ಟ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ತೂಕ ನಿರ್ವಹಣೆಯಲ್ಲಿ ಸಹಕಾರಿಯಾಗಿದೆ. ಒಬೆಸಿಟಿ ಕಡಿಮೆ ಆಗ್ತದೆ. ಆರೋಗ್ಯದಿಂದ ಇರಬಹುದು. ಜೀರಿಗೆ ನೀರು. ಪ್ರತಿದಿನ ರಾತ್ರಿ 1 ಲೋಟ ನೀರಿಗೆ 1 ಚಮಚ ಜೀರಿಗೆ ಹಾಕಿ ನೆನೆಸಿಡಿ. ಮಾರನೇ ದಿನ ಬೆಳಗ್ಗೆ ಆ ನೀರನ್ನು ಚೆನ್ನಾಗಿ ಕುದಿಸಿ ಜೀರಿಗೆ ನೀರು ಕುಡಿಯೋದ್ರಿಂದ ದೇಹದಲ್ಲಿ ಡೈಜೆಷನ್, ಮೆಟಬಾಲಿಸಮ್, ಚಯಾಪಚಯ ಕ್ರಿಯೆಗಳು ಸರಿಯಾಗಿ ಆಗ್ತದೆ. ಕೆಟ್ಟ ಕೊಬ್ಬಿನಂಶ, ಈ ಫ್ಯಾಟ್ ಅಂಶ ಏನಿದೆ ಅದು ಕಡಿಮೆಯಾಗಿ ತೂಕ ನಿರ್ವಹಣೆಯಲ್ಲಿ ಸಹಕಾರಿಯಾಗಿದೆ. ಇನ್ನು 1 ಲೋಟ ನೀರಿಗೆ ಓಂ ಕಾಳನ್ನ ನೆನೆಸಿಟ್ಟು ಕುಡಿಯೋದ್ರಿಂದ ದೇಹದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಕೆಟ್ಟ ಕೊಬ್ಬಿನಂಶ, ಫ್ಯಾಟ್ ಅಂಶ ಕಡಿಮೆಯಾಗಿ ಆರೋಗ್ಯದಿಂದ ಇರಬಹುದು. ಹಾಗೂ 1 ಲೋಟ ನೀರಿಗೆ ಅರ್ಧ ಚಮಚ ಶುಂಠಿ ಪುಡಿ ಹಾಗೂ 1 ಚಮಚ ನಿಂಬೆ ರಸ, ಇವೆರಡನ್ನು ಮಿಶ್ರಣ ಮಾಡಿ ಉಗುರು ಬೆಚ್ಚನ ನೀರಲ್ಲಿ ಕುಡಿಯೋದ್ರಿಂದ, ಪ್ರತಿದಿನ ಬೆಳಗ್ಗೆ ಕುಡಿಯೋದ್ರಿಂದ ದೇಹದಲ್ಲಿರ್ತಕ್ಕಂತಹ ವಿಷಪೂರಿತ ಅಂಶಗಳು ದೇಹದಿಂದ ನಿವಾರಣೆ ಆಗ್ತದೆ. ಹಾಗೂ ಕೆಟ್ಟ ಕೊಬ್ಬಿನಂಶ ನಿವಾರಣೆ ಆಗ್ತದೆ. ಆರೋಗ್ಯದಿಂದ ಇರಬಹುದು. ಹಾಗೂ 1 ಲೋಟ ನೀರಿಗೆ ಸೋಂಪು ಕಾಳು, 1 ಚಮಚ ಸೋಂಪು ಕಾಳು ಹಾಕ್ಕೊಂಡು ಕುಡಿಯೋದ್ರಿಂದ ಅಥವಾ ಸೋಂಪು ಕಾಳನ್ನು ಹಾಗೆ ಅಗಿದು ತಿನ್ನೋದ್ರಿಂದ ಈ ಫ್ಯಾಟ್ ಅಂಶ, ಕೆಟ್ಟ ಫ್ಯಾಟ್ ಅಂಶ ದೇಹದಿಂದ ನಿವಾರಣೆ ಆಗ್ತದೆ. ಇದು ಪದೇ ಪದೇ ಹೊಟ್ಟೆ ಹಸುವಾಗೋದನ್ನು ತಡೀತದೆ. ನೀವು ಈ ಸೋಂಪು ಕಾಳನ್ನು ಸೇವನೆ ಮಾಡೋದ್ರಿಂದ ಮೇಲಿಂದ ಮೇಲೆ ಹೊಟ್ಟೆ ಹಸುವಾಗೋದನ್ನು ತಡೀತದೆ, ಜೀರ್ಣಕ್ರಿಯೆ ಸರಿಯಾಗಿ ಮಾಡ್ತದೆ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ. ಹಾಗೂ 1 ಲೋಟ ನೀರಿಗೆ 1 ಚಮಚ ಮೆಂತ್ಯ ಕಾಳನ್ನು ಹಾಕಿ ನೆನೆಸಿಡಿ. ಮಾರನೇ ದಿನ ಈ ಒಂದು ನೀರನ್ನು ಕುಡಿಯೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್, ಫ್ಯಾಟ್ ಅಂಶ ನಿವಾರಣೆ ಆಗ್ತದೆ. ಮೆಂತ್ಯದಲ್ಲಿ ನಾರಿನಂಶ ಇದೆ, ಫೈಬರ್ ಅಂಶ ಇದೆ. ಹಾಗೂ ಇದು ದೇಹದಲ್ಲಿ ಇನ್ಸುಲಿನ್ ಮಟ್ಟವನ್ನು ನಾರ್ಮಲಲ್ಲಿ ಇಡ್ತದೆ, ಕಂಟ್ರೋಲ್ನಲ್ಲಿ ಇಡ್ತದೆ. ಹಾಗೂ ಆರೋಗ್ಯವನ್ನು ಕಾಪಾಡಲು ಹಾಗೂ ಅನ್ನೆಸರಿ ಫ್ಯಾಟ್, ಕೆಟ್ಟ ಫ್ಯಾಟ್ ಅಂಶ ಏನಿದೆ, ಕೊಬ್ಬಿನಂಶ ನಿವಾರಣೆ ಮಾಡ್ತದೆ. ಆರೋಗ್ಯದಿಂದ ಇರಬಹುದು. ಹಾಗೂ 1 ಲೋಟ ನೀರಿಗೆ ಅರ್ಧ ಚಮಚ ದಾಲ್ಚಿನ್ನಿ ಪುಡಿ ಹಾಗೂ 1 ಚಮಚ ಜೇನುತುಪ್ಪ, ಎರಡನ್ನೂ ಮಿಶ್ರಣ ಮಾಡಿ ಬೆಳಗ್ಗೆ ಸಮಯ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ. ದಾಲ್ಚಿನ್ನಿ ಇರೋದ್ರಿಂದ ಸಕ್ಕರೆ ಮಟ್ಟವನ್ನು ದೇಹದಲ್ಲಿ, ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿಡ್ತದೆ. ಹಾಗೂ ಜೇನುತುಪ್ಪ ಕೆಟ್ಟ ಕೊಲೆಸ್ಟ್ರಾಲ್, ಈ ಕೊಬ್ಬಿನಂಶ, ಫ್ಯಾಟ್ ಅಂಶ ಏನಿದೆ ಅದನ್ನು ನಿವಾರಣೆ ಮಾಡ್ತದೆ. ಆರೋಗ್ಯದಿಂದ ಇರಬಹುದು. ಹಾಗೂ ನಲ್ಲಿಕಾಯಿ ಜ್ಯೂಸ್, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಲ್ಲಿಕಾಯಿ ಜ್ಯೂಸನ್ನ ಕುಡಿಯೋದ್ರಿಂದ ಇದು ವೈಟಮಿನ್ ಸಿ ಅಧಿಕವಾಗಿದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ, ನ್ಯಾಚುರಲ್ ಡಿಟಾಕ್ಸ್ ಆಗಿ ಕೆಲಸ ಮಾಡ್ತದೆ. ಅಂದರೆ ದೇಹದಲ್ಲಿರ್ತಕ್ಕಂತಹ ವಿಷಪೂರಿತ ಅಂಶಗಳನ್ನ ದೇಹದಿಂದ ಹೊರಗಡೆ ಹಾಕಲು ತುಂಬಾ ಸಹಕಾರಿಯಾಗಿದೆ. ಅನ್ನೆಸರಿ ಫ್ಯಾಟ್ನ ಕಡಿಮೆ ಮಾಡ್ತದೆ. ಆರೋಗ್ಯದಿಂದ ಇರಬಹುದು. ಹಾಗೂ ಮಜ್ಜಿಗೆನ ಭೂಲೋಕದ ಅಮೃತ ಅಂತ ಕರೀತಾರೆ. ಈ ಮಜ್ಜಿಗೆಗೆ ಅರ್ಧ ಚಮಚ ಜೀರಿಗೆ ಪುಡಿ ಹಾಗೂ ಅರ್ಧ ಚಮಚ ಸೈಂಧವ ಲವಣ, ಎರಡನ್ನು ಮಿಶ್ರಣ ಮಾಡಿ ಪ್ರತಿದಿನ ಕುಡಿಯೋದ್ರಿಂದ ಈ ಒಂದು
ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ, ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ, ಹಾಗೂ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ. ತೂಕ ನಿರ್ವಹಣೆಯಲ್ಲಿ ತುಂಬಾ ಸಹಕಾರಿಯಾಗಿದೆ. ಇದು ಒಂದು ನ್ಯಾಚುರಲ್ ಡ್ರಿಂಕ್ ಆಗಿ ಅಂತಂದರೆ ಲೋ ಕ್ಯಾಲರಿ ಡ್ರಿಂಕ್ ಆಗಿ ಕೆಲಸ ಮಾಡ್ತದೆ, ಹಾಗೂ ವೆಯ್ಟ್ ರಿಡಕ್ಷನಲ್ಲಿ ತುಂಬಾ ಸಹಕಾರಿಯಾಗಿದೆ. ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ಈ ಎಲ್ಲ ಪಾನೀಯಗಳನ್ನ ಏನೇನು ಹೇಳಿದ್ದೀನಿ ಇವನ್ನು ನೀವು ಪ್ರತಿನಿತ್ಯ ಒಂದೊಂದು ರೀತಿ ನೀವು ಅಳವಡಿಸ್ಕೊಳ್ಳೋದ್ರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್, ಫ್ಯಾಟ್ ಅಂಶ ಕಡಿಮೆ ಆಗ್ತದೆ, ತೂಕ ನಿರ್ವಹಣೆಯಲ್ಲಿ ಸಹಕಾರಿಯಾಗಿದೆ. ಇದರ ಜೊತೆಗೆ ಪ್ರತಿನಿತ್ಯ ನಿಯಮಿತವಾಗಿ ವ್ಯಾಯಾಮ ಹಾಗೂ ಫಿಸಿಕಲ್ ಎಕ್ಸಸೈಸ್, ವಾಕಿಂಗ್ ಮಾಡೋದಿರ್ಬೋದು, ಯಾವುದೇ ಒಂದು ಯೋಗಾಸನ, ಪ್ರಾಣಾಯಾಮ ಇವುಗಳು ಮಾಡುವುದು. ಹಾಗೆ ಇದರ ಜೊತೆಗೆ ಆಹಾರದಲ್ಲೂ ಬ್ಯಾಲೆನ್ಸ್ಡ್ ಡಯಟ್ ಅಂತಂದರೆ ಸಂತುಲಿತ ಆಹಾರ, ಎಲ್ಲ ನಾರಿರ್ತಕ್ಕಂಥ ಆಹಾರ ಪದಾರ್ಥಗಳು, ವೆಜಿಟೇಬಲ್ಸ್ಗಳು, ಇದನ್ನೆಲ್ಲ ಹಣ್ಣುಗಳು ಇವುಗಳನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ತೂಕ ನಿರ್ವಹಣೆ ಆಗ್ತದೆ, ಒಬೆಸಿಟಿ ಕಡಿಮೆ ಆಗ್ತದೆ, ಅನ್ನೆಸರಿ ಫ್ಯಾಟ್, ಕೆಟ್ಟ ಕೊಬ್ಬಿನಂಶ ನಿವಾರಣೆ ಆಗ್ತದೆ, ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.